ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನೀವಿರೋ ಜಾಗದಲ್ಲೇ ನಿಮ್ಮ ಮೊಬೈಲ್ ಮೂಲಕ ಈಗ ಫಾಸ್ಟ್ಯಾಗ್ ರೀಚಾರ್ಜು, ಹಾಗೆ LIC ಪ್ರೀಮಿಯಂ ಪೇಮೆಂಟು, ಹಾಗೆ ನಿಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ಲು, ಹಾಗೆ ಇನ್ನು ತುಂಬ ಪೇಮೆಂಟ್ಗಳನ್ನು ಒಂದೇ ಆ್ಯಪಲ್ಲಿ ಹೇಗೆ ಮಾಡ್ಬೋದು, ಅದು ಕೂಡ 1 or 2 ಮಿನಿಟ್ಸಲ್ಲಿ ಹೇಗೆ ಅನ್ನೋದನ್ನ ಹಂತವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಹಾಗೆ ಜಾಬ್ ಬಗ್ಗೆ ಮಾಹಿತಿ ಈ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಸೊ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸರಿ ಸ್ನೇಹಿತರೆ, ಈಗ ಮೊದಲೇ ಹೇಳಿದಾಗೆ ಈ ಎಲ್ಲ ಪೇಮೆಂಟ್ಸ್ ಮಾಡೋದಕ್ಕೆ ನಿಮ್ಮ ಹತ್ರ ಫೋನ್ಪೇ ಅಪ್ಲಿಕೇಶನ್ ಇರಬೇಕಾಗತ್ತೆ. ಈ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಫಸ್ಟು ಮೇಯ್ನ್ ಪೇಜಲ್ಲಿ ನಿಮಗೆ ತುಂಬ ಆಪ್ಷನ್ ಇದೆ ನೋಡಿ. ಇವಾಗಿನ ಜನ್ರೇಷನ್ ಅವರಿಗೆ ಇದ್ರ ಬಗ್ಗೆ ಹೇಳ್ಕೊಡೋದೇ ಬೇಡ, ಆಲ್ರೆಡಿ ಅವರು ಹುಡ್ತಾನೆ ಮೊಬೈಲ್ ಹಿಡ್ಕೊಂಡು ಬಂದಿರ್ತಾರೆ. ಬಟ್ ರಿಯಲಿ ತುಂಬ ತಿಳ್ಕೊಂಡಿರ್ತಾರೆ ಅವರೆಲ್ಲ. ಆದರೆ ಕೆಲವರಿಗೆ ಪಾಪ ಎಷ್ಟೋ ಜನ LIC ಮಾಡಿರ್ತಾರೆ. ಸ್ಟಾರ್ಟಿಂಗು 1 ಅಥವಾ 2 ಇಯರ್ಸು LIC ಏಜೆಂಟ್ ಅವರೇ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಪ್ರೀಮಿಯಂ ಕಟ್ಟಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಅವರು ಕಾಲು ಮಾಡಲ್ಲ. ಪಾಪ ಇವರಿಗೆ ಆನ್ಲೈನಲ್ಲಿ ಕಟ್ಟೋದ್ರ ಬಗ್ಗೆ ಗೊತ್ತಿರಲ್ಲ. ಸುಮ್ಮನೆ LIC ಆಫೀಸ್ ತನಕ ಹೋಗಿ ಬರ್ತಾರೆ. ಹಾಗೆ ಈ ಫಾಸ್ಟ್ಯಾಗ್ ಸಹ ಅಷ್ಟೇ. ಎಷ್ಟೋ ಜನ ಕಾರಿಗೆ ಅಥವಾ ಅವ್ರ ವೆಹಿಕಲ್ಗೆ ಫಾಸ್ಟ್ಯಾಗ್ ರೀಚಾರ್ಜ್ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ. ಫಾಸ್ಟ್ಯಾಗ್ ಒಂದು ಮಾಡ್ಕೊಂಡಿರ್ತಾರೆ, ರೀಚಾರ್ಜ್ ಹೇಗೆ ಮಾಡೋದು ಅಂತಲೂ ಗೊತ್ತಿರಲ್ಲ. ಪಾಪ ಟೋಲ್ ಗೇಟ್ಗಳಲ್ಲಿ ಡಬಲ್ ಅಮೌಂಟ್ ಕೊಟ್ಟು ಕ್ಯಾಶ್ ಕೊಟ್ಟು ಹೋಗಿರ್ತಾರೆ ಅವರು. ಇನ್ನು ಕೆಲವರು ಈಗಲೂ ಸಹ KEB ಆಫೀಸ್ ಹೋಗಿನೇ ಕರೆಂಟ್ ಬಿಲ್ ಪೇ ಮಾಡಿ ಬರ್ತಾರೆ. ಸೊ ಈ ಥರ ಈ ಒಂದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಪೇಮೆಂಟ್ ಅಂದರೆ ಇವೆಲ್ಲ ಪೇಮೆಂಟ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ವಿಡಿಯೋ. ಸ್ನೇಹಿತರೆ, ನೀವು ಈ ಆ್ಯಪಲ್ಲಿ ಎಲ್ಲ ರೀಚಾರ್ಜ್ ಪೇಮೆಂಟ್ಗಳನ್ನು ನೀವು ಮಾಡ್ಕೋಬೋದು. ಬಟ್ ನಾನು ಎಲ್ಲದನ್ನೂ ಇದರಲ್ಲಿ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಕೆಲವೊಂದು ಪೇಮೆಂಟ್ಸು ಫ್ಯೂಚರಲ್ಲಿ ಸಮಸ್ಯೆ ಆಗೋವಂಥ ಚಾನ್ಸಸ್ಸು ಇರ್ತವೆ. ಅಂದರೆ ಕೆಲವೊಂದು ಈ ಆ್ಯಪಲ್ಲಿ ವೆಹಿಕಲ್ ಇನ್ಸೂರೆನ್ಸ್ ಎಲ್ಲ ಮಾಡಿಕೊಂಡ್ರೆ ಕ್ಲೈಮ್ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಆಗ್ಬೋದು. ಅಂದರೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಾ ಇದ್ದೀರಾ ಅನ್ನೋ ಥರ ನೆಕ್ಸ್ಟ್ ಕ್ಲೈಮ್ ಟೈಮಲ್ಲಿ ಹೇಳ್ಬೋದು. ಸೊ ಇದರಲ್ಲಿ ಮೊಬೈಲ್ ರೀಚಾರ್ಜ್ ಎಲ್ಲ ಮಾಡ್ಕೊಳ್ಳೋದು ಕಾಮನ್, ಅದ್ರ ಬಗ್ಗೆ ಏನು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ. ಈಗ ಹೀಗೆ ಕೆಳಗಡೆ ನೋಡಿದರೆ ಇಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗೆ ಕಾಣಿಸ್ತಿರೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ತುಂಬ ಆಪ್ಷನ್ಸ್ ಬರುತ್ತೆ ನಿಮಗೆ. ಮೊಬೈಲ್ ರೀಚಾರ್ಜು, DTH ರೀಚಾರ್ಜು, ಪೋಸ್ಟ್ ಪೇಯ್ಡ್ ಬಿಲ್ಲು, ಗೂಗಲ್ ಪೇ ಸ್ಟೋರು ಅಂದರೆ ನಿಮ್ಮ ರಿಡೀಮ್ ಕಾರ್ಡಿಗೆಲ್ಲ ರೀಚಾರ್ಜ್ ಮಾಡ್ಕೊಳ್ಳೋದು, ಹಾಗೆ ಕೇಬಲ್ TV ರೀಚಾರ್ಜು, ಹೀಗೆ ರೀಚಾರ್ಜು ಮಾಡ್ಬೋದು. ಹಾಗೆ ನೆಕ್ಸ್ಟು ಯುಟಿಲಿಟೀಸ್ ಬಗ್ಗೆ ನೋಡಿದರೆ ಎಲೆಕ್ಟ್ರಿಸಿಟಿ ಬಿಲ್ಲು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಹಾಗೆ ಬ್ರಾಡ್ಬ್ಯಾಂಡ್ ಬಿಲ್ಲು, ಸಿಲಿಂಡ್ರು ಬುಕ್ ಸಹ ಇದರಲ್ಲಿ ಮಾಡ್ಬೋದು. ಹಾಗೆ ಸುಮಾರು ಆಪ್ಷನ್ ಇದೆ. ನೆಕ್ಸ್ಟು ವೆಹಿಕಲ್ ಪೇಮೆಂಟ್ಸಲ್ಲಿ ಫಾಸ್ಟ್ಯಾಗು ರೀಚಾರ್ಜು, ಚಲನ್ ಪೇಮೆಂಟ್ಸು, ಇನ್ಸೂರೆನ್ಸು ಸಹ ಇದರಲ್ಲಿ ಇದೆ. ಅದೇ ಥರ ತುಂಬ ಆಪ್ಷನ್ನು ಇದೆ ಇದರಲ್ಲಿ. ಹಾಗೆ ಬೇರೆ ಬೇರೆ ಆಪ್ಷನ್ ಇದೆ. ಬಟ್ ಎಲ್ಲ ಇದರಲ್ಲಿ ಸೇಫ್ ಅಂತ ನಾನೇನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈಗ ನಾವು ಫಾಸ್ಟ್ಯಾಗ್ ರೀಚಾರ್ಜ್ ಬಗ್ಗೆ ನೋಡೋಣ. ಇದಕ್ಕೆ ನೀವು ವೆಹಿಕಲ್ ಪೇಮೆಂಟ್ಸಲ್ಲಿ ಕಾಣಿಸ್ತಿರೋ ಫಾಸ್ಟ್ಯಾಗ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಿಮ್ಮ ವೆಹಿಕಲಲ್ಲಿ ಇರೋ ಫಾಸ್ಟ್ಯಾಗ್ ಯಾವ ಬ್ಯಾಂಕಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ಉದಾಹರಣೆಗೆ ಇಲ್ಲಿ ನಾನಿಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ತಗೊಂಡೆ. ನೆಕ್ಸ್ಟು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಅದನ್ನ ಹಾಕಿದರೆ ನಿಮಗೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪ್ರೆಸೆಂಟು ಫಾಸ್ಟ್ಯಾಗಲ್ಲಿ ಎಷ್ಟು ರೀಚಾರ್ಜ್ ಇದೆ ಅನ್ನೋದನ್ನು ತೋರಿಸುತ್ತಿಲ್ಲ. ಹಾಗೆ ನೆಕ್ಸ್ಟು ಇಲ್ಲಿ ಕೆಳಗೆ ಕಾಣಿಸ್ತಿರೋ ಟಾಪಪ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ. ಮಿನಿಮಮ್ 100 ರೂಪೀಸು ಇರುತ್ತೆ, ಅದಕ್ಕಿಂತ ಜಾಸ್ತಿ ರೀಚಾರ್ಜ್ ಮಾಡಬೇಕಾಗತ್ತೆ. ಸೊ ಅಮೌಂಟ್ ಹಾಕಿ ಪ್ರೊಸೀಡ್ ಟು ಪೇ ಕೊಟ್ಟರೆ ನೆಕ್ಸ್ಟು ನಿಮ್ಮ ಬ್ಯಾಂಕ್ ಶೋ ಆಗುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ ಯಾವುದಂತ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕೊಟ್ಟಿರೋ UPI ಪಿನ್ ಹೊಡೆದ್ರೆ ಫಾಸ್ಟ್ಯಾಗ್ ರೀಚಾರ್ಜು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇವಾಗ LIC ಪ್ರೀಮಿಯಂ ಪೇಮೆಂಟ್ ಬಗ್ಗೆ ನೋಡೋಣ. ಇದಕ್ಕೆ ನೀವು ಕೆಳಗೆ ಸ್ಕ್ರೋಲ್ ಮಾಡಿ ಅದರ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಅಲ್ಲಿ LIC ಅಂತ ಇರುತ್ತೆ. ಆ LIC ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ನೀವು ಅಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಮತ್ತೊಮ್ಮೆ LIC ಅಂತ ಸರ್ಚ್ ಮಾಡಬೇಕಾಗತ್ತೆ.
ಅಲ್ಲಿ ಕೆಳಗಡೆ ತುಂಬ ಅಂದರೆ ಬೇರೆ ಬೇರೆ ಇನ್ಸೂರೆನ್ಸ್ ಕಂಪ್ನಿಗಳು ಶೋ ಆಗುತ್ತೆ. ನಿಮ್ದು ಯಾವುದಾದ್ರೂ ಬೇರೆ ಇನ್ಸೂರೆನ್ಸ್ ಕಂಪ್ನಿ ಇದ್ದರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ LIC ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ನಿಮ್ಮ ಪಾಲಿಸಿ ನಂಬರು, ಮೇಲ್ ID ಹಾಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಈ 3 ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಆದಮೇಲೆ ಕೆಳಗಡೆ ಕಾಣಿಸ್ತಿದೆ ನೋಡಿ ಇಲ್ಲಿ ಕನ್ಫರ್ಮ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಾಲಿಸಿ ಡೀಟೇಲ್ಸು ಶೋ ಆಗುತ್ತೆ. ಲೈಕ್ ನಿಮ್ಮ ಹೆಸರು, ಡ್ಯೂ ಡೇಟು, ನೀವು ಕಟ್ಟಬೇಕಾಗಿರೋ ಪ್ರೀಮಿಯಂ ಮೊತ್ತ ಎಲ್ಲ ಶೋ ಆಗುತ್ತೆ. ಆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತೆ ನಿಮ್ಮದು ಸೇಮ್ ಪ್ರೊಸೀಜರು, ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಶೋ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಯಾವ ಬ್ಯಾಂಕ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕೊಟ್ಟಿರೋ UPI ಪಿನ್ ಹೊಡೆದ್ರೆ ನಿಮ್ಮ LIC ಪೇಮೆಂಟು ರೆಸಿಪ್ಟ್ ಬರುತ್ತೆ. ಅದು ಆಲ್ಮೋಸ್ಟ್ 2 ಡೇಸ್ ಆಗುತ್ತೆ ನಿಮ್ಮ ಪೇಮೆಂಟ್ ಕನ್ಫರ್ಮೇಷನ್ ಆಗೋಕ್ಕೆ. ಅಂದರೆ ನಿಮ್ದು ಇಲ್ಲಿಂದ ಪೇಮೆಂಟ್ ಆಗುತ್ತೆ, LIC ಆಫೀಸ್ ಕಡೆಯಿಂದ, ಮೇಯ್ನ್ ಆಫೀಸ್ ಕಡೆಯಿಂದ ಪೇಮೆಂಟ್ ಆಗಿ ರೆಸಿಪ್ಟ್ ಬರೋದಕ್ಕೆ 2 ಡೇಸ್ ಆಗುತ್ತೆ. ಇಷ್ಟು LIC ಪೇಮೆಂಟ್ ಬಗ್ಗೆ ಆಯಿತು. ಈಗ ಕೊನೆಯದಾಗಿ ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆ ನೋಡೋಣ. ಇದಕ್ಕೆ ನಿಮ್ಮ ಯುಟಿಲಿಟೀಸಲ್ಲಿ ನೋಡಿದರೆ ಎಲೆಕ್ಟ್ರಿಸಿಟಿ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ನಿಮಗೆ ಕರ್ನಾಟಕದಲ್ಲಿರೋ ಎಲ್ಲ ಬೆಸ್ಕಾಮು ಅಥವಾ ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು ಎಲ್ಲ ವಿಭಾಗನೂ ಶೋ ಆಗುತ್ತೆ. ಅದರಲ್ಲಿ ನಿಮ್ಮ ಏರಿಯಾ ಯಾವ ವಿಭಾಗದ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆದರೆ ಇಲ್ಲಿ ಮೆಸ್ಕಾಮಲ್ಲಿ 2 ಆಪ್ಷನ್ ಇದೆ ನೋಡಿ. ಅಂದರೆ ನಾನ್ ರ್ಯಾಪ್ DRP ಅಂತ ಒಂದಿದೆ, ಇನ್ನೊಂದು ರ್ಯಾಪ್ DRP ಅಂತ ಒಂದಿದೆ. ಆದರೆ ಇದರಲ್ಲಿ ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ. ಮೇಜರಾಗಿ ರೂರಲ್ ಏರಿಯಾಗಳಿಗೆ ನಾನ್ ರ್ಯಾಪ್ DRP ಅಂತ ಇದೆ ನೋಡಿ, ಇದು ಆಪ್ಷನ್ ಬರುತ್ತೆ. ಸಿಟಿ ಲಿಮಿಟ್ಸಲ್ಲಿ ಆಲ್ಮೋಸ್ಟ್ ರ್ಯಾಪ್ DRP ಅಂತ ಇದೆ ನೋಡಿ, ಈ ಆಪ್ಷನ್ ಬರುತ್ತೆ. ನಿಮ್ಮ ಏರಿಯಾ ಯಾವುದಿದೆ ನೋಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಕನ್ಸ್ಯೂಮರ್ ನಂಬರು ಮತ್ತು ಕನೆಕ್ಷನ್ ಅಥವಾ ಕನ್ಸ್ಯೂಮರ್ ನಂಬರ್ ಆರ್ ಕನೆಕ್ಷನ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಬಿಲ್ಲಲ್ಲಿರೋ ಕನ್ಸ್ಯೂಮರ್ ID ಹೊಡೆದು ಕನ್ಫರ್ಮ್ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಬಿಲ್ ಡೀಟೇಲ್ಸ್ ಬರುತ್ತೆ. ಮೀನ್ಸ್ ಹೆಸರು, ಎಷ್ಟು ಅಮೌಂಟ್ ಡ್ಯೂ ಇದೆ ಅಥವಾ ಡ್ಯೂ ಡೇಟು ಎಲ್ಲ ಬರುತ್ತೆ ಇಲ್ಲಿ. ಒನ್ಸ್ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇ ಅಂತ ಕೊಟ್ಟರೆ UPI ಪಿನ್ ಕೇಳುತ್ತೆ. ನೆಕ್ಸ್ಟ್ ಅದೇ ಥರ ಪೇ ಮಾಡಿದರೆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಆಗಿ ರೆಸಿಪ್ಟ್ ಸಹ ಬರುತ್ತೆ. ಸೊ ಅಲ್ಲಿಗೆ ಈಗ 3 ಪೇಮೆಂಟ್ಸ್ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಆದಷ್ಟು ಸಜೆಷನ್ ಕೊಡ್ತೀನಿ. ಸ್ನೇಹಿತರೆ, ಯಾವುದೇ ಪೇಮೆಂಟ್ ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಂದ್ರೆ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಕೊಂಡಿರ್ಬೇಕಾಗತ್ತೆ. ಲೈಕ್ ನೀವು ಮಾಡ್ತಿರೋ ಪೇಮೆಂಟಲ್ಲಿ ಪೇ ಮಾಡೋ ಮುಂಚೆ ಕನ್ಸ್ಯೂಮರ್ ನಂಬರ್ ಆಗಲಿ, ವೆಹಿಕಲ್ ನಂಬರ್ ಆಗಲಿ, ಅಥವಾ ಪಾಲಿಸಿ ಪೇಮೆಂಟ್ ಮಾಡ್ತಿದ್ರೆ ಪಾಲಿಸಿ ನಂಬರ್ ಆಗಲಿ, ಅವೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಹಾಗೆ ನಿಮ್ಮ ಹೆಸರು ಹಾಗೆ ಪೇ ಮಾಡ್ತಿರೋ ಅಮೌಂಟ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಬೇಕಾಗತ್ತೆ. ಹಾಗೆ ಯಾವುದೇ ಕಾರಣಕ್ಕೂ UPI ಪಿನ್ನನ್ನು ಅಥವಾ ಯಾವುದಾದ್ರೂ OTPನ ಅಥವಾ ATM ಪಿನ್ನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಸರಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಾಸ್ಟ್ಯಾಗ್ ರೀಚಾರ್ಜು, LIC ಪ್ರೀಮಿಯಂ ಪೇಮೆಂಟು ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ಮಾಹಿತಿ ಯಾರಿಗೆ ಅವಶ್ಯಕತೆ ಇದೆ ಅನಿಸುತ್ತೋ ಅವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ಹಾಗೆ ಬಿಸ್ನೆಸ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೋಸ್ಕರ ನಮ್ಮ ಈ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.